ಇವತ್ತು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಇದೆ. ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ವರ್ಷದ ಒಂದು ಜನ್ಮ ದಿನಾಚರಣೆಗೆ ಅಂಗವಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶನ ಆಯೋಜನೆ ಮಾಡಲಾಗಿದೆ. ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಆದರೆ ಈ ಕಾರ್ಯಕ್ರಮದಲ್ಲಿ ವಿದೇಶಿ ಧರ್ಮಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳ ಸೃಷ್ಟಿಯಾಗಿದೆ. ಯಾಕಂದರೆ ಭಾರತೀಯ ಕಾನೂನು ಪ್ರಕಾರ, ಭಾರತದ ವೀಸಾ ಕಾಯ್ದೆ ಪ್ರಕಾರ ಯಾವುದೇ ರೀತಿಯಾದಂತಹ ವಿದೇಶಿ ಧರ್ಮಗುರುಗಳು ಭಾರತದಲ್ಲಿ ನಡೆಯುವಂತಹ ಯಾವುದೇ ಒಂದು ಧರ್ಮ ಪ್ರಚಾರದಾಗಲಿ ಸಮಾವೇಶಗಳಲ್ಲಿ ಭಾಗಿ ಆಗಬಾರ್ದು ಅನ್ನೋದೊಂದು ಕಾನೂನು ಇದೆ. ಹೀಗಿದ್ದರೂ ಕೂಡ ಈ ಇರಾನ್ ಆಗಿರ್ಬೋದು, ಇರಾಕ್ ಜೊತೆಗೆ ಸೌದಿ ಅರೇಬಿಯಾ ಭಾಗದಿಂದ ಒಟ್ಟು 4 ಜನ ಧರ್ಮಗುರುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಭಾಗಿಯಾಗ್ತಿರುವಂತಹ ಧರ್ಮಗುರುಗಳು ಯಾವುದೇ ರೀತಿಯಾದಂತಹ ವೇದಿಕೆಯನ್ನು ಹಂಚಿಕೊಳ್ಳಬಾರ್ದು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಹಿಂದೂಪರ ಸಂಘಟನೆಯವರು ಪೊಲೀಸ್ ಇಲಾಖೆಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲೂ ಕೂಡ ಈಗ 4 ಜನ ಈ ಒಂದು ಧರ್ಮಗುರುಗಳು ಈಗ ಬೆಂಗಳೂರಿಗೆ ಬಂದಿದ್ದು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣ ಮಾಡ್ತಾರಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಇದೆ. ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ವರ್ಷದ ಒಂದು ಜನ್ಮ ದಿನಾಚರಣೆಗೆ ಅಂಗವಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶನ ಆಯೋಜನೆ ಮಾಡಲಾಗಿದೆ. ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಆದರೆ ಈ ಕಾರ್ಯಕ್ರಮದಲ್ಲಿ ವಿದೇಶಿ ಧರ್ಮಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳ ಸೃಷ್ಟಿಯಾಗಿದೆ. ಯಾಕಂದರೆ ಭಾರತೀಯ ಕಾನೂನು ಪ್ರಕಾರ, ಭಾರತದ ವೀಸಾ ಕಾಯ್ದೆ ಪ್ರಕಾರ ಯಾವುದೇ ರೀತಿಯಾದಂತಹ ವಿದೇಶಿ ಧರ್ಮಗುರುಗಳು ಭಾರತದಲ್ಲಿ ನಡೆಯುವಂತಹ ಯಾವುದೇ ಒಂದು ಧರ್ಮ ಪ್ರಚಾರದಾಗಲಿ ಸಮಾವೇಶಗಳಲ್ಲಿ ಭಾಗಿ ಆಗಬಾರ್ದು ಅನ್ನೋದೊಂದು ಕಾನೂನು ಇದೆ. ಹೀಗಿದ್ದರೂ ಕೂಡ ಈ ಇರಾನ್ ಆಗಿರ್ಬೋದು, ಇರಾಕ್ ಜೊತೆಗೆ ಸೌದಿ ಅರೇಬಿಯಾ ಭಾಗದಿಂದ ಒಟ್ಟು 4 ಜನ ಧರ್ಮಗುರುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಭಾಗಿಯಾಗ್ತಿರುವಂತಹ ಧರ್ಮಗುರುಗಳು ಯಾವುದೇ ರೀತಿಯಾದಂತಹ ವೇದಿಕೆಯನ್ನು ಹಂಚಿಕೊಳ್ಳಬಾರ್ದು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಹಿಂದೂಪರ ಸಂಘಟನೆಯವರು ಪೊಲೀಸ್ ಇಲಾಖೆಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲೂ ಕೂಡ ಈಗ 4 ಜನ ಈ ಒಂದು ಧರ್ಮಗುರುಗಳು ಈಗ ಬೆಂಗಳೂರಿಗೆ ಬಂದಿದ್ದು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣ ಮಾಡ್ತಾರಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಇದೆ. ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ವರ್ಷದ ಒಂದು ಜನ್ಮ ದಿನಾಚರಣೆಗೆ ಅಂಗವಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶನ ಆಯೋಜನೆ ಮಾಡಲಾಗಿದೆ. ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಆದರೆ ಈ ಕಾರ್ಯಕ್ರಮದಲ್ಲಿ ವಿದೇಶಿ ಧರ್ಮಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳ ಸೃಷ್ಟಿಯಾಗಿದೆ. ಯಾಕಂದರೆ ಭಾರತೀಯ ಕಾನೂನು ಪ್ರಕಾರ, ಭಾರತದ ವೀಸಾ ಕಾಯ್ದೆ ಪ್ರಕಾರ ಯಾವುದೇ ರೀತಿಯಾದಂತಹ ವಿದೇಶಿ ಧರ್ಮಗುರುಗಳು ಭಾರತದಲ್ಲಿ ನಡೆಯುವಂತಹ ಯಾವುದೇ ಒಂದು ಧರ್ಮ ಪ್ರಚಾರದಾಗಲಿ ಸಮಾವೇಶಗಳಲ್ಲಿ ಭಾಗಿ ಆಗಬಾರ್ದು ಅನ್ನೋದೊಂದು ಕಾನೂನು ಇದೆ. ಹೀಗಿದ್ದರೂ ಕೂಡ ಈ ಇರಾನ್ ಆಗಿರ್ಬೋದು, ಇರಾಕ್ ಜೊತೆಗೆ ಸೌದಿ ಅರೇಬಿಯಾ ಭಾಗದಿಂದ ಒಟ್ಟು 4 ಜನ ಧರ್ಮಗುರುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಭಾಗಿಯಾಗ್ತಿರುವಂತಹ ಧರ್ಮಗುರುಗಳು ಯಾವುದೇ ರೀತಿಯಾದಂತಹ ವೇದಿಕೆಯನ್ನು ಹಂಚಿಕೊಳ್ಳಬಾರ್ದು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಹಿಂದೂಪರ ಸಂಘಟನೆಯವರು ಪೊಲೀಸ್ ಇಲಾಖೆಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲೂ ಕೂಡ ಈಗ 4 ಜನ ಈ ಒಂದು ಧರ್ಮಗುರುಗಳು ಈಗ ಬೆಂಗಳೂರಿಗೆ ಬಂದಿದ್ದು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣ ಮಾಡ್ತಾರಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಇದೆ. ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ವರ್ಷದ ಒಂದು ಜನ್ಮ ದಿನಾಚರಣೆಗೆ ಅಂಗವಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶನ ಆಯೋಜನೆ ಮಾಡಲಾಗಿದೆ. ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಆದರೆ ಈ ಕಾರ್ಯಕ್ರಮದಲ್ಲಿ ವಿದೇಶಿ ಧರ್ಮಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳ ಸೃಷ್ಟಿಯಾಗಿದೆ. ಯಾಕಂದರೆ ಭಾರತೀಯ ಕಾನೂನು ಪ್ರಕಾರ, ಭಾರತದ ವೀಸಾ ಕಾಯ್ದೆ ಪ್ರಕಾರ ಯಾವುದೇ ರೀತಿಯಾದಂತಹ ವಿದೇಶಿ ಧರ್ಮಗುರುಗಳು ಭಾರತದಲ್ಲಿ ನಡೆಯುವಂತಹ ಯಾವುದೇ ಒಂದು ಧರ್ಮ ಪ್ರಚಾರದಾಗಲಿ ಸಮಾವೇಶಗಳಲ್ಲಿ ಭಾಗಿ ಆಗಬಾರ್ದು ಅನ್ನೋದೊಂದು ಕಾನೂನು ಇದೆ. ಹೀಗಿದ್ದರೂ ಕೂಡ ಈ ಇರಾನ್ ಆಗಿರ್ಬೋದು, ಇರಾಕ್ ಜೊತೆಗೆ ಸೌದಿ ಅರೇಬಿಯಾ ಭಾಗದಿಂದ ಒಟ್ಟು 4 ಜನ ಧರ್ಮಗುರುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಭಾಗಿಯಾಗ್ತಿರುವಂತಹ ಧರ್ಮಗುರುಗಳು ಯಾವುದೇ ರೀತಿಯಾದಂತಹ ವೇದಿಕೆಯನ್ನು ಹಂಚಿಕೊಳ್ಳಬಾರ್ದು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಹಿಂದೂಪರ ಸಂಘಟನೆಯವರು ಪೊಲೀಸ್ ಇಲಾಖೆಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲೂ ಕೂಡ ಈಗ 4 ಜನ ಈ ಒಂದು ಧರ್ಮಗುರುಗಳು ಈಗ ಬೆಂಗಳೂರಿಗೆ ಬಂದಿದ್ದು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣ ಮಾಡ್ತಾರಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಇದೆ. ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ವರ್ಷದ ಒಂದು ಜನ್ಮ ದಿನಾಚರಣೆಗೆ ಅಂಗವಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶನ ಆಯೋಜನೆ ಮಾಡಲಾಗಿದೆ. ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಆದರೆ ಈ ಕಾರ್ಯಕ್ರಮದಲ್ಲಿ ವಿದೇಶಿ ಧರ್ಮಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳ ಸೃಷ್ಟಿಯಾಗಿದೆ.
ಸೃಷ್ಟಿಯಾಗಿದೆ. ಯಾಕಂದರೆ ಭಾರತೀಯ ಕಾನೂನು ಪ್ರಕಾರ, ಭಾರತದ ವೀಸಾ ಕಾಯ್ದೆ ಪ್ರಕಾರ ಯಾವುದೇ ರೀತಿಯಾದಂತಹ ವಿದೇಶಿ ಧರ್ಮಗುರುಗಳು ಭಾರತದಲ್ಲಿ ನಡೆಯುವಂತಹ ಯಾವುದೇ ಒಂದು ಧರ್ಮ ಪ್ರಚಾರದಾಗಲಿ ಸಮಾವೇಶಗಳಲ್ಲಿ ಭಾಗಿ ಆಗಬಾರ್ದು ಅನ್ನೋದೊಂದು ಕಾನೂನಿದೆ. ಹೀಗಿದ್ದರೂ ಕೂಡ ಈ ಇರಾನ್ ಆಗಿರ್ಬೋದು, ಇರಾಕ್ ಜೊತೆಗೆ ಸೌದಿ ಅರೇಬಿಯಾ ಭಾಗದಿಂದ ಒಟ್ಟು 4 ಜನ ಧರ್ಮಗುರುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಭಾಗಿಯಾಗ್ತಿರುವಂತಹ ಧರ್ಮಗುರುಗಳು ಯಾವುದೇ ರೀತಿಯಾದಂತಹ ವೇದಿಕೆಯನ್ನು ಹಂಚಿಕೊಳ್ಳಬಾರ್ದು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಹಿಂದೂಪರ ಸಂಘಟನೆಯವರು ಪೊಲೀಸ್ ಇಲಾಖೆಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲೂ ಕೂಡ ಈಗ 4 ಜನ ಈ ಒಂದು ಧರ್ಮಗುರುಗಳು ಈಗ ಬೆಂಗಳೂರಿಗೆ ಬಂದಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣ ಮಾಡ್ತಾರ, ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಇದೆ. ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ವರ್ಷದ ಒಂದು ಜನ್ಮ ದಿನಾಚರಣೆಗೆ ಅಂಗವಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶನ ಆಯೋಜನೆ ಮಾಡಲಾಗಿದೆ. ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಆದರೆ ಈ ಕಾರ್ಯಕ್ರಮದಲ್ಲಿ ವಿದೇಶಿ ಧರ್ಮಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳ ಸೃಷ್ಟಿಯಾಗಿದೆ. ಯಾಕಂದರೆ ಭಾರತೀಯ ಕಾನೂನು ಪ್ರಕಾರ, ಭಾರತದ ವೀಸಾ ಕಾಯ್ದೆ ಪ್ರಕಾರ ಯಾವುದೇ ರೀತಿಯಾದಂತಹ ವಿದೇಶಿ ಧರ್ಮಗುರುಗಳು ಭಾರತದಲ್ಲಿ ನಡೆಯುವಂತಹ ಯಾವುದೇ ಒಂದು ಧರ್ಮ ಪ್ರಚಾರದಾಗಲಿ ಸಮಾವೇಶಗಳಲ್ಲಿ ಭಾಗಿ ಆಗಬಾರ್ದು ಅನ್ನೋದೊಂದು ಕಾನೂನಿದೆ. ಹೀಗಿದ್ದರೂ ಕೂಡ ಈ ಇರಾನ್ ಆಗಿರ್ಬೋದು, ಇರಾಕ್ ಜೊತೆಗೆ ಸೌದಿ ಅರೇಬಿಯಾ ಭಾಗದಿಂದ ಒಟ್ಟು 4 ಜನ ಧರ್ಮಗುರುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಭಾಗಿಯಾಗ್ತಿರುವಂತಹ ಧರ್ಮಗುರುಗಳು ಯಾವುದೇ ರೀತಿಯಾದಂತಹ ವೇದಿಕೆಯನ್ನು ಹಂಚಿಕೊಳ್ಳಬಾರ್ದು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಹಿಂದೂಪರ ಸಂಘಟನೆಯವರು ಪೊಲೀಸ್ ಇಲಾಖೆಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲೂ ಕೂಡ ಈಗ 4 ಜನ ಈ ಒಂದು ಧರ್ಮಗುರುಗಳು ಈಗ ಬೆಂಗಳೂರಿಗೆ ಬಂದಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣ ಮಾಡ್ತಾರ, ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಇದೆ. ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ವರ್ಷದ ಒಂದು ಜನ್ಮ ದಿನಾಚರಣೆಗೆ ಅಂಗವಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶನ ಆಯೋಜನೆ ಮಾಡಲಾಗಿದೆ. ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ಆದರೆ ಈ ಕಾರ್ಯಕ್ರಮದಲ್ಲಿ ವಿದೇಶಿ ಧರ್ಮಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ವಿವಾದಗಳ ಸೃಷ್ಟಿಯಾಗಿದೆ. ಯಾಕಂದರೆ ಭಾರತೀಯ ಕಾನೂನು ಪ್ರಕಾರ, ಭಾರತದ ವೀಸಾ ಕಾಯ್ದೆ ಪ್ರಕಾರ ಯಾವುದೇ ರೀತಿಯಾದಂತಹ ವಿದೇಶಿ ಧರ್ಮಗುರುಗಳು ಭಾರತದಲ್ಲಿ ನಡೆಯುವಂತಹ ಯಾವುದೇ ಒಂದು ಧರ್ಮ ಪ್ರಚಾರದಾಗಲಿ ಸಮಾವೇಶಗಳಲ್ಲಿ ಭಾಗಿ ಆಗಬಾರ್ದು ಅನ್ನೋದೊಂದು ಕಾನೂನಿದೆ. ಹೀಗಿದ್ದರೂ ಕೂಡ ಈ ಇರಾನ್ ಆಗಿರ್ಬೋದು, ಇರಾಕ್ ಜೊತೆಗೆ ಸೌದಿ ಅರೇಬಿಯಾ ಭಾಗದಿಂದ ಒಟ್ಟು 4 ಜನ ಧರ್ಮಗುರುಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಭಾಗಿಯಾಗ್ತಿರುವಂತಹ ಧರ್ಮಗುರುಗಳು ಯಾವುದೇ ರೀತಿಯಾದಂತಹ ವೇದಿಕೆಯನ್ನು ಹಂಚಿಕೊಳ್ಳಬಾರ್ದು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಹಿಂದೂಪರ ಸಂಘಟನೆಯವರು ಪೊಲೀಸ್ ಇಲಾಖೆಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲೂ ಕೂಡ ಈಗ 4 ಜನ ಈ ಒಂದು ಧರ್ಮಗುರುಗಳು ಈಗ ಬೆಂಗಳೂರಿಗೆ ಬಂದಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣ ಮಾಡ್ತಾರ, ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.